ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅಪ್ಪ, ಇದೇನೋ ಹೊಸ ಸಮಸ್ಯೆ ಅನ್ಸುತ್ತೆ. ಏನಾಯ್ತಮ್ಮ? ಐಶ್ವರ್ಯನ ನೋಡೋಕೆ ಯಾವಾಗ ಬರ್ಬೇಕು ಅಂತ ಕೇಳ್ತಿದ್ದಾರೆ. ನೀನೇನ್ ಹೇಳ್ದೆ? ನಾನೇನಪ್ಪ ಹೇಳಕ್ಕಾಗತ್ತೆ? ಗೋಕುಲ್ ಅಂಕಲ್, ಸುಂದರಿ ಆಂಟಿ ಇಬ್ರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆಯಲ್ಲ. ಐಶ್ವರ್ಯ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಅದಕ್ಕೆ ಈಗ ಬರೋದ್ ಬೇಡ ಆಂಟಿ ಅಂತ ನೇರವಾಗೆ ಹೇಳಿ ಕಾಲ್ ಕಟ್ ಮಾಡ್ಬಿಟ್ಟೆ. ಅವರು ಗೋಕುಲ್ನ ನೋಡಕ್ ಹಾಸ್ಪಿಟಲ್ಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಒಂದೇ ಸಾರಿ ಐಶ್ವರ್ಯನ್ ನೋಡಕ್ ಟ್ರೈ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನನಗಿದ್ರ ಬಗ್ಗೆ ಗೊತ್ತಿತ್ತುಪ್ಪ, ಆದ್ರೆ ಇಷ್ಟು ಬೇಗ ಅಂತ ಅನ್ಕೊಂಡಿರ್ಲಿಲ್ಲ. ಬರೀ ಅಭಿ ಮದುವೆ ನಡಿಬೇಕು ಅಂದ್ರೆ ನಾವು ಹೇಗಾದ್ರೂ ಮಾಡಿ ದೇವಿನ ಐಶ್ವರ್ಯ ಅಂತ ಹೇಳಿ ಸರೋಜಾದೇವಿಗೆ ತೋರಿಸ್ಲೇಬೇಕಾಗತ್ತೆ. ದೇವಿನ ಸರೋಜಾದೇವಿಯಿಂದ ಬಚ್ಚಿಟ್ಟು ಈ ಮದುವೆ ಮಾಡಿಸೋದಕ್ಕೆ ಚಾನ್ಸೇ ಇಲ್ಲಮ್ಮ. ಇಲ್ಲಪ್ಪ, ನಾವ್ ಆ ವಿಷಯಕ್ಕೆ ಆಮೇಲೆ ಬರೋಣ. ಈಗ ನನ್ ಡೌಟ್ ಏನಂದ್ರೆ, ಈ ಆಕ್ಸಿಡೆಂಟ್ನ ಯಾರು ಮಾಡ್ಸಿರ್ಬಹುದು, ಯಾವ ಮೋಟಿವ್ ಇಟ್ಕೊಂಡು ಮಾಡ್ಸಿದ್ದಾರೆ ಅಂತ ನಾನು ಅದ್ರ ಬಗ್ಗೆ ಯೋಚಿಸ್ತಾ ಇದ್ದೀನಿ. ನನಗೇನೋ ಇದು ಆಕಸ್ಮಿಕವಾಗಿ ನಡೆದಿರೋ ಆಕ್ಸಿಡೆಂಟ್ ತರ ಕಾಣ್ತಿದೆಯಮ್ಮ. ನನಗ್ ಹಾಗೆ ಅನ್ನಿಸ್ತಿಲ್ಲಪ್ಪ, ಅದೇ ಪ್ರಾಬ್ಲಮ್ಮು. ಗೋಕುಲ್ ಅಂಕಲ್ ಪರಿಸ್ಥಿತಿ, ಅಭಿ ದೇವಿ ಮದ್ವೆ, ಇದೆಲ್ಲ ಇನ್ಮೇಲೆ ಏನಾಗುತ್ತೆಪ್ಪ? ಗೋಕುಲ್ಗೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾನೆ. ಅವನ ಮಗಳೇ ಐಶ್ವರ್ಯ ಅಂತ ಹೇಳ್ಬಿಟ್ವಿ. ಹಾಗಾಗಿ ಅವನ್ ಗುಣ ಆಗೋವರೆಗೂ ಅಭಿದೇವಿ ಮದ್ವೆ ನಡೆಯೋದಕ್ ಚಾನ್ಸೇ ಇಲ್ಲಮ್ಮ. ಕರೆಕ್ಟ್ ಅಪ್ಪ. ಅಂದ್ರೆ ಯಾರೋ ಈ ಗುರಿ ಇಟ್ಕೊಂಡೆ ಆ ಆಕ್ಸಿಡೆಂಟ್ ಮಾಡಿಸಿದ್ದಾರೆ. ನಾನ್ ಹೇಳ್ತಿರೋದು ನಿಮಗೆ ಈಗ ಅರ್ಥ ಆಗ್ತಿದ್ಯಾ? ಯಾರಿಗೋ ದೇವಿ ಅಭಿ ಮದ್ವೆ ನಡೆಯೋದು ಇಷ್ಟ ಇಲ್ಲ. ಗೋಕುಲ್ ಅಂಕಲ್ ಕಾರ್ ಆಕ್ಸಿಡೆಂಟ್ ಆದ್ರೆ ಈ ಮದ್ವೆ ನಡೆಯಲ್ಲ ಅಂತ ತಲೆ ಓಡಿಸಿನೇ ಪ್ಲಾನ್ ಮಾಡಿ ಇದನ್ನ ಮಾಡಿದಾರೆಪ್ಪ. ನೀನ್ ಹೇಳೋದು ಒಂದ್ ಆಂಗಲ್ ಅಲ್ಲಿ ನಾನು ಒಪ್ಕೋತೀನಿ. ಆದ್ರೆ ಈ ಕೇಸಲ್ಲಿ ಇದು ಯಾರೋ ಮಾಡಿರೋ ಆಕ್ಸಿಡೆಂಟ್ ಅಲ್ಲ ಅಂತಾನೆ ನನ್ಗೆ ಅನ್ನಿಸ್ತಿದ್ಯಮ್ಮ. ಅಪ್ಪ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿಪ್ಪ. ಈ ಆಕ್ಸಿಡೆಂಟ್ ಆಗಿರೋದ್ರಿಂದ ಅಭಿದೇವಿ ಅವರ ಮದ್ವೆ ಸದ್ಯಕ್ಕೆ ನಿಂತು ಹೋಗುತ್ತೆ ಅಂತ ನೀವೇ ಒಪ್ಕೋತೀರಾ ಅಲ್ವಾ? ಅಂದ್ರೆ ಅದೇ ಗುರಿ ಇಟ್ಕೊಂಡು ಈ ಆಕ್ಸಿಡೆಂಟ್ ನ ಯಾರೋ ಮಾಡಿಸಿದ್ದಾರೆ. ಇದರಲ್ಲಿ ಇನ್ನೊಂದು ವಿಷಯನೂ ನಾವ್ ಯೋಚಿಸ್ಬೇಕುಪ್ಪ. ಅಭಿದೇವಿ ಮದ್ವೆನ ಆಕ್ಸಿಡೆಂಟ್ ಮಾಡಿಸಿ ಸದ್ಯಕ್ಕೆ ನಿಲ್ಸೋಕ್ ನೋಡ್ದವ್ರು ನಾಳೆ ನಾನು ಅರ್ಜುನ್ನ ಮದ್ವೆ ಮಾಡ್ಕೊಂಡು ಹೋದಾಗ ಅಭಿದೇವಿ ಮದ್ವೆನ ಶಾಶ್ವತವಾಗಿ ನಿಲ್ಸಲ್ಲ ಅಂತ ಏನಪ್ಪ ಗ್ಯಾರಂಟಿ? ನಾನು ಅರ್ಜುನ ಮದ್ವೆ ಆಗೋ ಪ್ಲಾನ್ ಮಾಡಿದ್ದೆ ದೇವಿ ಅಭಿ ಮದ್ವೆ ನಡಿಬೇಕು ಅಂತ ತಾನೆ. ಅದು ನಡೆಯುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ದೆ ಅರ್ಜುನ್ ಜೊತೆ ನನ್ ಮದ್ವೆ ನಡೀತು ಅಂದ್ರೆ ಅದರಿಂದ ಏನು ಉಪಯೋಗ ಆಗುತ್ತೆಪ್ಪ? ಯಾರು ಈ ಆಕ್ಸಿಡೆಂಟ್ ಮಾಡಿಸಿರ್ಬೋದು ಅಂತ ನೀನು ಸ್ಟ್ರಾಂಗ್ ಆಗಿ ಹೇಳ್ತಿದ್ಯಾ? ಸರೋಜಾದೇವಿ. ಚಾನ್ಸೇ ಇಲ್ಲಮ್ಮ, ಲಾಜಿಕ್ಕೇ ಇಲ್ಲ. ಅವಳು ಅಭಿಗ್ ಮದುವೆ ನಡೆದ್ರೆ ಸಾಕು ಅನ್ನೋ ಮನಸ್ಥಿತಿಲಿದ್ದಾಳೆ. ಅಪ್ಪ, ಖಂಡಿತ ಇದು ಆಕಸ್ಮಿಕವಾಗಿ ಆಗಿರೋದಲ್ಲಪ್ಪ. ಆ ಲಾರಿ ಡ್ರೈವರ್ ಇಳಿದು ಹೇಗ್ ಓಡ್ದ ಅಂದ್ರೆ ಅದಿನ್ನೂ ನನ್ ಕಣ್ಣಲ್ಲೇ ಕಟ್ಟಂಗಿದೆ. ಏನೋ ಒಂದು ಸಂಚ್ ನಡೆದಿದೆಪ್ಪ. ಅಮ್ಮ, ಮೈನ್ ರೋಡಲ್ಲಿ ಅಂತ ಆಕ್ಸಿಡೆಂಟ್ ನಡೆದಾಗ ಪಬ್ಲಿಕ್ ಹೊಡಿತಾರೆ ಅಂತ ಹೆದರ್ಕೊಂಡು ಡ್ರೈವರ್ಗಳು ಸ್ಪಾಟ್ ಬಿಟ್ಟು ಹಾರಿ ಓಡೋಗೋದು ಕಾಮನ್ ಅಲ್ವೇನಮ್ಮ? ಅದನ್ನಿಟ್ಕೊಂಡು ನೀನು ಸ್ಟ್ರಾಂಗ್ ಆಗಿ ಅನುಮಾನ ಪಡೋದು ನನಗ್ ಲಾಜಿಕಲ್ ಅನ್ನಿಸ್ತಾ ಇಲ್ಲ. ಅಂದ್ರೆ ಸರೋಜಾದೇವಿ ಮನೆಗೆ ನಾವು ಹೆಣ್ ಕೇಳೋಕೆ ಹೋಗ್ಬಾರ್ದು ಅಂತ ಯಾರೋ ಹೀಗ್ ಮಾಡ್ಸಿದ್ದಾರೆ. ದೇವಿನೇ ನಾವು ಅಭಿಗ್ ಮಾತಾಡ್ತಿರೋದು, ದೇವಿನ ನಾವು ಐಶ್ವರ್ಯ ಅಂತ ತಾನೇ ಹೇಳ್ತಿರೋದು. ಆದ್ರೆ ನಮ್ಮನ್ ಬಿಟ್ಟು ಈ ಗುಟ್ಟು ಆಚೆ ಯಾರಿಗೂ ಗೊತ್ತಿಲ್ವಲ್ಲಮ್ಮ. ಸರಿ, ಎದುರಾಳಿ ಯಾರೇ ಇರ್ಲಿ, ಯಾವುದೇ ಹುಡುಗಿ ಜೊತೆಗೂ ಅಭಿ ಮದ್ವೆ ನಡೆಸಬಾರ್ದು ಅನ್ನೋ ಗುರಿ ಇಟ್ಕೊಂಡೆ ಈ ಆಕ್ಸಿಡೆಂಟ್ ಮಾಡಿಸಿರ್ಬೋದು. ಬರೀ ಈ ಆಕ್ಸಿಡೆಂಟ್ ವಿಷಯ ಇಲ್ಲಿಗೆ ಬಿಟ್ಬಿಡು. ಇನ್ನು ಪೊಲೀಸ್ ಇದನ್ನ ನೋಡ್ಕೊಳ್ಳಿ. ಇದಕ್ಕಿಂತ ತಲೆ ಹೋಗೋ ತೊಂದರೆಗಳು ನಮಗ್ ಸಾಕಷ್ಟಿದೆಯಮ್ಮ. ಇನ್ ಮುಂದೆ ದೇವಿ ವಿಷಯದಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದಿರ್ಬೇಕು. ಯಾವಾಗ ದೇವಿ ಬದುಕಿದಾಳೆ ಅನ್ನೋ ನಿಜ ಸರೋಜಾದೇವಿ ಗೊತ್ತಾಗುತ್ತೋ ಆಗ ಅವಳು ದೇವಿಗೆ ಏನಾದ್ರೂ ಒಂದು ಮಾಡ್ತಾಳೆ. ಆ ಸುಳ್ಳನ್ನ ನಿಜ ಮಾಡ್ತಾಳೆ. ಅದರಿಂದ ನಮಗೆ ಟೈಮ್ ತುಂಬಾ ಕಮ್ಮಿ ಇದೆಯಮ್ಮ. ಏನ್ ಯೋಚಿಸ್ತಿದೀಯಾ? ಇನ್ನು ಎಷ್ಟು ಯೋಚನೆ ಮಾಡ್ತೀಯಾ? ಇದಕ್ಕೂ ಮೇಲೆ ನೀನ್ ದೇವಿ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದು ನನಗೆ ಸರಿ ಕಾಣ್ತಿಲ್ಲ ಪರಿ. ನಾನು ಮತ್ತೆ ಹೇಳ್ತೀನಿ, ನಿನ್ಗಿರೋ ಒಂದು ಕೊನೆ ಆಪ್ಷನ್ ಆದಷ್ಟು ಬೇಗ ನೀನು ಅರ್ಜುನ್ನ ಮದುವೆ ಆಗೋದೊಂದೇ. ಹೇಗಪ್ಪ? ಸತ್ಯ, ನೀನ್ ಆ ಮನೆ ಒಳಗೆ ಹೋಗೋದಕ್ಕೂ ಅಭಿದೇವಿ ಮದುವೆ ನಡೆಯೋದಕ್ಕೂ ಅದೊಂದೇ ತಾನೇ ದಾರಿ. ಇಲ್ಲಪ್ಪ, ಅದಂತೂ ಆಗೋದೇ ಇಲ್ಲ. ನಮ್ಮ ಅಕ್ಕನ ಕತ್ತಿಗೆ ಅಭಿ ತಾಳಿ ಕಟ್ತಾರ ಕಟ್ಟಲ್ವಾ ಅಂತ ಖಂಡಿತವಾಗಿ ಗೊತ್ತಾಗದೆ ನಾನು ಅರ್ಜುನ್ನ ಹೇಗಪ್ಪ ಮದ್ವೆ ಆಗೋದು? ಬರೀ ಇಲ್ಲಾಂದ್ರೆ ನಮ್ಮಿಬ್ರಿಗೂ ನಾವ್ ಪ್ಲಾನ್ ಮಾಡಿದ ಹಾಗೇನೆ ಒಂದೇ ಚಪ್ರದಲ್ಲಿ ಮದ್ವೆ ಆಗ್ಲಿ.
ನಾವು ಟೈಮ್ ವೇಸ್ಟ್ ಮಾಡ್ದೇನೆ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬರಲೇಬೇಕು ಪರಿ. ನನಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿಪ್ಪ ಪ್ಲೀಸ್. ಓಕೆಮ್ಮ, ಆದರೆ ನಮಗೆ ಹೆಚ್ಚು ಟೈಮ್ ಇಲ್ಲ. ಸರೋಜಾದೇವಿ ತಾಳ್ಮೆನ ಜಾಸ್ತಿ ಪರೀಕ್ಷೆ ಮಾಡೋದು ಬೇಡ. ಆಮೇಲೆ ಅದರಿಂದ ಬೇರೆ ಪರಿಣಾಮಗಳುಂಟಾಗ್ಬೋದು, ನೆನ್ಪಿಟ್ಕೋ.